ಜೈಲಿನಲ್ಲಿರುವಂತಹ ದರ್ಶನ್ರ ಮತ್ತೊಂದು ನಾಟಕ ಬಯಲಾಗಿದೆ. ಜೈಲಿಗೆ ಹೋದಾಗಿನಿಂದಲೂ ತಮಗೆ ಬೆನ್ನು ನೋವಿದೆ, ಫಿಸಿಯೋ ಬೇಕು ಅಂತ ಹೇಳಿ ಹಠ ಹಿಡಿದಿದ್ರು. ಕೋರ್ಟ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರ ಪರಿಶೀಲನೆಯ ವೇಳೆ ಬೆನ್ನು ನೋವಿನ ನಾಟಕ ಬಯಲಾಗಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವು ಅಂತಾನೇ ಇದ್ರು. ಕೋರ್ಟ್ಗೂ ಅರ್ಜಿ ಹಾಕಿ ಫಿಸಿಯೋಗಾಗಿ ಮನವಿ ಮಾಡಿದ್ರು. ಅದರಂತೆ ಕೋರ್ಟ್ ಅಸ್ತುವೊಂದು ಫಿಸಿಯೋಥೆರಪಿಗೆ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಜೈಲಾಧಿಕಾರಿಗಳು ಸಿ.ವಿ. ರಾಮನ್ ಆಸ್ಪತ್ರೆಯ 4 ವೈದ್ಯಾಧಿಕಾರಿಗಳಿಂದ ಫಿಸಿಯೋ ಮಾಡಲು ನಿರ್ಧಾರ ಕೂಡ ಮಾಡಿದ್ದು, 2ನೇ ಬಾರಿ ಫಿಸಿಯೋ ಮಾಡುವಾಗ ದರ್ಶನ್ ನಾಟಕ ಬಯಲಾಗಿದೆ. ಬೆನ್ನು ನೋವು ಇಲ್ಲದಿದ್ರೂ ನಾಟಕ ಮಾಡಿ ಸಿಕ್ಕಿ ಬಿದ್ರ ದರ್ಶನ್ ಫಿಟ್ ಅಂಡ್ ಫೈನ್, ಫಿಸಿಯೋ ಅವಶ್ಯವಿಲ್ಲ ಅಂತ ವರದಿ. ವೈದ್ಯರ ಪರಿಶೀಲನೆ ವೇಳೆ ದರ್ಶನ್ಗೆ ಯಾವುದೇ ರೀತಿಯ ಬೆನ್ನು ನೋವು ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಫಿಸಿಯೋ ಅಗತ್ಯ ಇಲ್ಲ ಅಂತ ಜೈಲಾಧಿಕಾರಿಗಳಿಗೆ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರು ರಿಪೋರ್ಟ್ ನೀಡಿದ್ದಾರೆ. ಜೈಲಿನಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ ನೋವಿನಿಂದ ನಿಲ್ಲೋಕೂ ಆಗ್ತಿಲ್ಲ, ಕೂರೋಕೂ ಆಗ್ತಿಲ್ಲ. ಹೀಗಾಗಿ ಚಿಕಿತ್ಸೆಗೆ ಅವಕಾಶ ಕೋರಿ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಮನವಿಗೆ ಮಣಿದ ಕೋರ್ಟ್ ಜೈಲಾಧಿಕಾರಿಗಳಿಗೆ ಚಿಕಿತ್ಸೆ ನೀಡಲು ಸೂಚಿಸಿತ್ತು. ಕೋರ್ಟ್ ಸೂಚನೆಯಂತೆ ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರು ಜೈಲಲ್ಲೇ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಿದ್ದಾರೆ. ವಾರಕ್ಕೆ 2ರಿಂದ 3 ಬಾರಿ ಫಿಸಿಯೋಥೆರಪಿ ಮಾಡ್ತಾ ಇದ್ದ ವೈದ್ಯರಿಗೆ ಮೊದಲ ವಾರದ ಥೆರಪಿ ವೇಳೆ ದರ್ಶನ್ ನಾಟಕ ಬಯಲಾಗಿದೆ. ದರ್ಶನ್ಗೆ ಯಾವುದೇ ಬೆನ್ನು ನೋವು ಇಲ್ಲ ಅನ್ನೋದು ಗೊತ್ತಾಗಿದೆ. ಸದ್ಯ ಫಿಸಿಯೋಥೆರಪಿ ಮಾಡುವುದನ್ನೇ ವೈದ್ಯರು ನಿಲ್ಲಿಸಿ ವರದಿ ಸಲ್ಲಿಸಿದ್ದಾರೆ. ಒಂದು ವೇಳೆ ದರ್ಶನ್ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ಈ ವರದಿ ಸಲ್ಲಿಸಲು ಜೈಲಾಧಿಕಾರಿಗಳು ನಿರ್ಧರಿಸಿದ್ದಾರೆ. ಇನ್ನು ರಿಪೋರ್ಟ್ ತನ್ನ ವಿರುದ್ಧ ಬಂದ ವಿಚಾರ ತಿಳಿದ ದಾಸ ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ನೋಡಿದ್ರೆ ಈ ಹಿಂದೆಯೂ ಬೆನ್ನು ನೋವು ಚಿಕಿತ್ಸೆಗೆ ಅಂತ ಜಾಮೀನು ತಗೊಂಡಿದ್ದ ದರ್ಶನ್ ಆಗಲೂ ನಾಟಕ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಒಟ್ನಲ್ಲಿ ದರ್ಶನ್ ಮಾತ್ರ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಅಕ್ಷರಶಃ ನರಕ ನೋಡ್ತಾ ಇರೋದು ಸತ್ಯ. ಈ ನಡುವೆ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದ್ದು ಕೊಂಚ ಖುಷಿ ಇದ್ರೂ ಅಪ್ಡೇಟ್ ತಿಳಿಯಲು ಟಿವಿ ಭಾಗ್ಯ ಬೇಕಾಗಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.